ಹಾಂ, 42ನೇ ವಿಡಿಯೋ 16 ಮಾಡೆಲ್ ಇದು. 8,000 ರೂಪಾಯಿ ಗಡಿಯಾರವನ್ನು 8.5% ಲಾಭದಲ್ಲಿ ಮಾರಿದರೆ ಆಗುವ ಲಾಭ ಎಷ್ಟು ಅಂತ ಕೇಳೋಣ. ನಿಮ್ಮನ್ನ ಒಂದು ಮಾತು ಹೇಳ್ಬೇಕಾರೆ ಇವೆಲ್ಲ ಲಾಸ್ಟ್ ಲೆಕ್ಕಗಳೆಲ್ಲ ಟ್ರಿಕ್ಸ್ ಮೇಲೆ ಇರ್ತಾವೆ. ನೀವು ಟೆಲಿಗ್ರಾಮ್ ಕ್ಲಾಸ್ ತೋರಿ ಆದರೂ ಒಂದೆರಡು ಹಾಕ್ತದೆ ನಿಮಗೆ. ಸರ್ ಇದನ್ನ ಹೆಂಗೆ ಟ್ರಿಕ್ನೇ ಮಾಡ್ತೀರಿ ನೋಡ್ರಿ. ನಿಮ್ಗೆ ಎಲ್ಲೂ ಯಾವ ವಿಡಿಯೋ ಕೋಚಿಂಗ್ ಕ್ಲಾಸ್ನೊಳಗೆ ಈ ಟೈಪ್ ಬುಕ್ದಾಗ ಬರೆದಿರ್ತಾರೆ, ಆದರೆ ನಿಮ್ಗೆ ಹಿಂಗೆ ವಿಡಿಯೋ ಮಾಡ್ಲಿಕ್ಕಾಗೋದಿಲ್ಲ. ಇನ್ನು ನೋಡಿ ನಿಮಗೆಲ್ಲರೂ ಇನ್ನು ಮುಂದೆ ವಿಡಿಯೋನು ಮಾಡ್ತಾರೆ, ಕಲಿಸ್ತಾರೆ. ನಾ ಈಗ ಒಂದು ಪದ್ಧತಿ ಪ್ರಕಾರ ಕಲಿಸ್ತಾನು ನೋಡ್ರಿ. ಟ್ರಿಕ್ಸ್ ಹೆಂಗೆ ಕಂಡುಹಿಡಿಬೇಕು. ಶೇಕಡಾ ಲಾಭದ ಈ ಕೊಂಡ ಬೆಲೆದೊಳಗೆ ನೀವು ಈ ಶೇಕಡಾದ 2 ತೆಗಿಬೇಕು ಮೊದಲು. ಈಗ ಅರ್ಥ ಆಯ್ತು ನಿಮಗೆ. ಈ ಶೇಕಡಾ 100 ಕೊಂಡ ಬೆಲೆಯ 2 ಇದರಾಗ ತೆಗಿಬೇಕು. ತೆಗೆದಿಂದ ಎಷ್ಟು ಉಳಿತು? 80 ಉಳಿತು. ಈಗ ನೀವು ಈ 8.5 ಅದ, ಅದನ್ನು 85 ಮಾಡ್ಕೋಬೇಕಾದ್ರೆ ಇಲ್ಲೇ ದಶಮಾಂಶ ತೆಗಿಬೇಕಾಗ್ತದೆ. ಅದನ್ನು ನೀವು ಆ ದಶಮಾಂಶ ತೆಗೆದಕ್ಕೆ ಅದೊಂದು 0 ತೆಗೆದ್ಬಿಡ್ರಿ. ಇದನ್ನು 8ರಲ್ಲೇ ಗುಣಾಕಾರ ಮಾಡಿಬಿಡ್ರಿ. ಮುಂದೆ 8 ಒಂದೇ ಉಳಿತು ನಿಮಗೀಗ ನೋಡ್ರಿ. ಆ ಶೇಕಡಾದ 2 ತೆಗೆದ್ರೆ ಆ 8.5 ನೀವು ದಶಮಾಂಶ ತೆಗಿಬೇಕಂದ್ರೆ 85 ಹಚ್ಕೋಬೇಕಂದ್ರೆ ಬಿಂದುದ ಮುಂದೆ 1 ಅಂಕೆ ಅದಂದ್ರೆ 1 ನೀವು ಇದ್ರಾಗ ಕಡಿಮೆ ಮಾಡಿಬಿಡ್ಬೇಕು. ಉಳಿತು ಒಟ್ಟು ಬರೀ 8. 8 5 40, ಕೆಲವಂತ 4, 8 8 64, 1 4 68 ರೂಪಾಯಿ. ಉತ್ತರ ಸಂಖ್ಯೆ ಎಲ್ಲಿ ಅದ ನೋಡ್ರಿ, ಬಿ ಆಗಿಬಿಡ್ತಾವ ನೋಡ್ರಿ. ಎಷ್ಟು ಸರಳ ಅದ ಟ್ರಿಕ್ಸ್ದಾಗ ನೋಡ್ರಿ. ಇನ್ನೊಂದ್ಸಲ ಏನದ ಈಗ ಇಲ್ಲ 4,000 ರೂಪಾಯಿ ಅದ ಕೊಂಡ ಬೆಲೆ ಅದ ಇಲ್ಲ ನೋಡ್ರಿ. 4,000 ರೂಪಾಯಿ ಇದು 8,000 ರೂಪಾಯಿ ಅದ ಕೊಂಡ ಬೆಲೆ 8,000 ಅದ. ಆಮೇಲೆ ಶೇಕಡಾದ 2 ತೆಗೆದ್ರಿ. ಇಲ್ಲಿ ದಶಮಾಂಶ 1 ಅದ ಅಂದ್ರೆ ಅದರದೊಂದು 0 ತೆಗೆದು ಈ 85ಕ್ಕೆ ನೀವು ಗುಣಾಕಾರ ಮಾಡಿಬಿಟ್ರೆ ಉತ್ತರ ಬಂತಿಲ್ಲ ನೋಡ್ರಿ. ಇವೆಲ್ಲ ಏನು ನೀವು ರೀತಿ ಕಲ್ತಿಂದಿಂಥ ಗಣಿತಗಳನ್ನು ಮಾಡೋದು ಕಲಿಬೇಕು. ಶುರುವಾತಿಗೆ ಅದಕ್ಕೆ ನಾನು ನಿಮಗೊಂದು 20 ವಿಡಿಯೋಗಳನ್ನು ನಾವು ಒಟ್ಟ ರೀತಿ ಪ್ರಕಾರ ಗಣಿತ ಕಲಿಸಿಬಿಟ್ಟದ್ದು. ಲಾಸ್ಟದೆಲ್ಲ ಎಕ್ಸಾಮಿನೇಷನ್ ಪಾಯಿಂಟ್ ಅಂತಾರೆ ಇವು ನೋಡ್ರಿ. ಇಲ್ಲಿ ಶೇಕಡಾದ 2 ತೆಗೆದ್ರಿ. ಇಲ್ಲೇ ದಶಮಾಂಶ ಸಂಖ್ಯೆದ ಮುಂದೆ 1 ಅಂಕೆ ಅದರದೊಂದು 0 ತೆಗೆದ್ಬಿಟ್ರಿ. 8 ಉಳಿದು ಬಿಡ್ತು. ಸೀದಾ 8ರಲ್ಲೇ ಗುಣಾಕಾರ ಮಾಡಿಬಿಟ್ರೆ ಬಂದ್ಬಿಡ್ತು. ಈಗ ನಾ ತಿಳಿಸಿ ಹೇಳ್ತಾನೆ ನಾವು. ಇದು ಮೊದಲು ಕಲಿಬೇಕು. ಕೊಂಡ ಬೆಲೆ ಬರೋಬ್ಬರಿ ಎಷ್ಟು? 8,000 ರೂಪಾಯಿ. ಲಾಭ ಬರೋಬ್ಬರಿ ಶೇಕಡಾ ಲಾಭದ ಇದು ಲಾಭ ಬರೋಬ್ಬರಿ ಎಷ್ಟು? 8.5% ಲಾಭ. ಒಟ್ಟು ಲಾಭ ಬರೋಬ್ಬರಿ ಎಷ್ಟು? ಅವ್ರು ಕೇಳಿದ ಮಾರಾಟ ಬೆಲೆ ಅಲ್ಲ, ಒಟ್ಟು ಲಾಭ ಕೇಳ್ಯಾರ. ಅವನಿಗಾದ ಒಟ್ಟು ಲಾಭ ಬರೋಬ್ಬರಿ ಎಷ್ಟು? 100 ಕೊಂಡ ಬೆಲೆ ಇದ್ದಾಗ 100 ಕೊಂಡ ಬೆಲೆಗೆ 8.5 ಲಾಭ. 8.5 ಲಾಭ. 8,000 ರೂಪಾಯಿ ಕೊಂಡ ಬೆಲೆ ಇದ್ದಾಗ ಕೊಂಡ ಬೆಲೆಗೆ ಲಾಭ ಎಷ್ಟು? 8,000 ಗುಂಡ್ಲೆ 8.5 ಸರ್ವಾಸ ಬಾಗಲೆ 100. ಇದರ ಸ್ಥಾನದಲ್ಲಿ 10 ನೀವು ಕೊಡಲೇಬೇಕು ನೋಡ್ರಿ. ನಾ ಹೇಳ್ದಂಗೆ ಆತೋ ಇಲ್ಲೋ? ಇದು ಸ್ಥಾನ ಬೆಲೆದು ಒಂದು 0 ಹೊತ್ತು, ಇವೆರಡು 0 ಹೋದು. 8ರಲ್ಲೇ ಇದಕ್ಕೆ ಮಾಡಿದ್ರೆ ಗುಣಾಕಾರ ಮಾಡಿದ್ರೆ ಎಷ್ಟು ಬರ್ತದ? 680 ರೂಪಾಯಿ ಅವಾಗ ಲಾಭ ಆಗ್ತದ. ಆದ್ದರಿಂದ ಉತ್ತರ ಒಟ್ಟು ಲಾಭ ಬರೋಬ್ಬರಿ 680 ರೂಪಾಯಿ. ಆನ್ಸರ್ ಎಲ್ಲದ ಬಿ. ಇನ್ನು ನಿಮಗೆ ಶೇಕಡಾ ಕೊಡ್ಲಾರ್ದ ಒಂದು ಲಾಭ ಬರ್ತದೆ, ಶೇಕಡಾ ಚಿನ್ ಕೊಡ್ಲಾರ್ದ ಬರ್ತದೆ. ಅವಾಗ ಯಾವುದೇ ಗಣಿತ ಏನೇ ಕೇಳಿ ಅವನು, ಅದು ಭಾಳ ಇಂಪಾರ್ಟೆಂಟ್. ಆಮೇಲೆ ನೀವು ರೀತಿ ಗಣಿತ ಕಲಿಯೋದರಿಂದ ಏನಾಗ್ತದೆ, ಈ ಟ್ರಿಕ್ಸ್ಗಳನ್ನು ನೀವೇ ಕಂಡುಹಿಡಿತಾರೆ, ಶಿಕ್ಷಕರು ಕಂಡುಹಿಡಿತಾರೆ, ಪ್ರತಿಭಾವಂತ ವಿದ್ಯಾರ್ಥಿಗಳು ಕಂಡುಹಿಡಿತಾರೆ, ಮತ್ತು ಪ್ರತಿಭಾವಂತ ವಿದ್ಯಾವಂತ ಪೇರೆಂಟ್ಸ್ಗಂತೂ ಭಾರಿ ಖುಷಿ ಆಗ್ತದೆ. ಆದರೆ ಇಂಟ್ರೆಸ್ಟ್ ಬೇಕು ನಿಮಗಿದು. ಜೋಶಿ ಸರ್ ವಿಡಿಯೋನ ಗಣಿತ ತಿಳಿಯಂಗಿಲ್ಲ
ಅದು ಮೊದಲು ತಲೆಯನ್ನು ತೆಗೆದು ಹೋಗೋದು ಬಿಡಬೇಕು. ಬೇಕಾದವ್ರು ಇರಲಿ, ಅದೇನು BSc B.Ed ಇದ್ದವ್ರಿಗಷ್ಟೇ ಗಣಿತ ನಾವು ವೆಲ್ಕಮ್ ಅನ್ನೋದಿಲ್ಲ. ಅದು ಯಾರು ಪ್ರಯತ್ನ ಮಾಡ್ತೀರಿ ಅವ್ರು ನಿಮ್ಮ ತಲೆಯಾಗ ನಾ ಬಂದು ಕೂಡ್ತನಂಥದ್ದು ಅದು ಗಣಿತ. ಯಾರು ಬೇಕಾದವ್ರು ಪ್ರಯತ್ನ ಮಾಡಿರಿ. ಕಾಮರ್ಸ್ದವ್ರು ಮಾಡಿದ್ರು ನಾ ತಲೆಯಾಗ ಹೋಗಿ ನನ್ನ ಬಗ್ಗೆ ಕರೀದ್ರಂದ್ರೆ ನಾವು ಹೋಗೋ ನೋಡೋಂಥದ್ದು ಅದು ಗಣಿತ. ಏನಂತದ್ದು ಅದು ಗಣಿತ? ನಾನು ಕರೆದಿರಿ ಅಂದ್ರೆ ನನ್ನ ಬಗ್ಗೆ ನೀವು ತಿಳ್ಕೊಂಡ್ರೆ ನಿಮ್ಮ ತಲೆಯಾಗ ಬಂದು ಕೂಡ್ತನಂಥದ್ದು ಗಣಿತ. ತಿಳ್ಕೊಲಿಲ್ಲ ಅಂದರೆ ಪ್ರಯತ್ನ ಮಾಡಲಿಲ್ಲ ಅಂದ್ರೆ ಯಾವ ಗಣಿತ ತಿಳಿದು ಯಾವ ಬೇಕಾದ್ರೆ ಡಿಗ್ರಿ ಮಾಡಿ ಗಣಿತ ಕಲಿಬೇಕನ್ನೋದು ಛಲ ಬೇಕು. ಮೊದಲು ಹೆಂಗೆ ಕಲಿಸ್ತಾರ? ನಾವು ಭಾಳ ದೊಡ್ಡ ಶಾಣ್ಯರಲ್ಲ, ಹಿಂದೆ ಶಾಣ್ಯರು ಕಲಿಸಿದ್ದನ್ನು ನಾವು ಕಲಿತು ನೀವು ನನಗೆ ಶಾಣ್ಯರು ಅಂತೀರಿ, ತಪ್ಪದು. ನೀವು ಶಾಣ್ಯರು ಆದಿದ್ದು ನಾ ಶಾಣ್ಯ ಆಗ್ತದೆ. ನಮ್ಮ ಜೋಯಿಸರ್ ಹಿಂಗೆ ಹೇಳ್ತಿದ್ರು ಗಣಿತ, ನೀವು ಹೇಳ್ಕೊತ ಹೋಗ್ಬೇಕು. ಅದು ಬೇಕು ಅಂದ್ರೆ ನಾ ಕಲಿಬೇಕು ಅನ್ನೋದು ಬೇಕು, ಛಲ ಬೇಕು. ಮೊದಲು ನಾನು ಕಲಿತು ಶಾಣ್ಯರಾಗಬೇಕು, ಆಮೇಲೆ ನಾವು ನವೋದಯಕ್ಕೆ ಸಿಲೆಕ್ಷನ್ ಮಾಡಿಸ್ಬೇಕು. ಅದು ಮೊದಲು ಶಿಕ್ಷಕನ ಮನುಷ್ಯನಾಗಬೇಕು. ನಾ ಪ್ರಯತ್ನ ಮಾಡಿ ಹಗಲ ರಾತ್ರಿ ದುಡಿದು ಹುಡುಗರನ್ನ ತಯಾರು ಮಾಡಿ ಹುಡುಗರಿಗೆ ನವೋದಯ ಸೈನಿಕ್ ಸ್ಕೂಲ್ ಸೇರಿಸೇಬೇಕನ್ನೋದು ಪ್ರಯತ್ನ ಯಾರ್ದು ಬೇಕು? ಶಿಕ್ಷಕರದ್ದು ಬೇಕು. ಶಿಕ್ಷಕರಲ್ಲಿ ಪ್ರಯತ್ನ ಬರಬೇಕಾದ್ರೆ ಮೊದಲ ಹಿಂದಿನವರು ಹೆಂಗೆ ಗಣಿತ ತಿಳಿಸಿರ್ತಾರೆ ಅದನ್ನು ನೋಡಿ ಕಲಿತು ಶ್ರಮಪಟ್ಟು ಅಭ್ಯಾಸ ಮಾಡಿ ವಿದ್ಯಾರ್ಜನೆ ಮಾಡಿದ್ರೆ ಮಕ್ಕಳಿಗೆ ಫಲಿತಾಂಶ ಸಿಗ್ತವೆ. ಮೊದಲು ಅಭ್ಯಾಸ ಮಾಡಬೇಕು. ಶಿಕ್ಷಕನ ವಿದ್ಯಾರ್ಥಿ, ಶಿಕ್ಷಕ ಅಭ್ಯಾಸ ಮಾಡಬೇಕು. ಬೇಕಾದ ಡಿಗ್ರಿ ಅವ್ರಿಗೆ ವೆಲ್ಕಮ್ ಮಾಡಿದರೆ ಅದು ಬರೈತದ ಗಣಿತ. ನಮ್ಮ ಅಸಿಸ್ಟೆಂಟ್ ಟೀಚರ್ ಒಬ್ಬರು ಬರೀ ಏನೋ D.Ed ಏನೋ ಆಗಿತ್ತು. ಅವರು BSc ದವ್ರ ಜೋಡಿ ವಾದ ಮಾಡ್ತಿದ್ರು. ಅವರು BSc B.Ed ದವ್ರ ಜೋಡಿ ವಾದ ಮಾಡ್ತಿದ್ರು. ಅವರು ತಿರ್ಗಿ ಅವರು ಟೀಚರ್ ಪೋಸ್ಟ್ ಆಗಿ ಹೋದರು. ಗಣಿತನ ಡಿಗ್ರಿ ಡಿಗ್ರಿ ಒಳಗೆ ಏನು ಹೆಚ್ಚು ರಿವಿಷನ್ ಮಾಡಿಸ್ತಾರೆ ಅಷ್ಟೇ. ಡಿಗ್ರಿ ಮೀನ್ಸ್ ಏನು ಅದನ್ನು ಅರ್ಥ ಮಾಡ್ಕೋಬೇಕು ನೀವು. ಡಿಗ್ರಿ ಅಂದರೆ ಏನು? ಅಷ್ಟು ಅಭ್ಯಾಸ ಕಲ್ತ್ರೆ ನಿನ್ನ ಡಿಗ್ರಿ ಕೊಡ್ತೀವಿ ಅಂತಾರೆ. 10ಕ್ಕೆ ಮುಗಿದೋತು, ನಿನಗೆ ಎಷ್ಟು ಬರಬೇಕು ಅಷ್ಟು ಗಣಿತ ಬಂದು ಬಿಡಿತಪ್ಪ ಅಂತ ಕೊಟ್ಟರೆ ನಿಮಗೆ SSLC. ಒಂದು ಸೈನ್ಸ್ ಸೆಕೆಂಡ್ ಇಯರ್ಗೆ ಎಷ್ಟು ವಿದ್ಯೆ ಬೇಕೋ ಅಷ್ಟು ತಲೆಯಾಗ ತುಂಬಿಕೊಂಡ್ರೆ ನಿಮ್ಮದು ಸೆಕೆಂಡ್ ಇಯರ್ ಮುಗಿತೆ, ಡಿಗ್ರಿ ಬಂತೆ. ನಾ ಹೆಚ್ಚಿಂದ ಕಲಿಬೇಕು ಬಂತು ಅಂತಂದಾಗ ಅಲ್ಲಿ ನೀವು ಅದು ಹೆಚ್ಚಿನ ಅಭ್ಯಾಸ ಕಲ್ತ್ರೆ ನೀವು ಡಿಗ್ರಿ ಪಡೆದ. ಇದನ್ನು ಕಲ್ತ್ರಿ ಅಂತಂದ್ರೆ ನೀವು ಅದು ಹೇಳಂಗಿಲ್ಲ. ಅದು ಎಷ್ಟು ಮಂದಿಗೆ ನೀವು ಡಿಗ್ರಿ ಕೊಡುವಂಥ ಶಕ್ತಿ ಬರ್ತದೆ ನಿಮ್ಮಲ್ಲಿ, ಅದು ಭಾಳ ಇಂಪಾರ್ಟೆಂಟ್. ಆದರೆ ಛಲ ಬೇಕು, ಎಲ್ಲರಲ್ಲಿ ಬೇಕು. ವಿದ್ಯಾರ್ಥಿಯಲ್ಲಿ ಬೇಕು, ಶಿಕ್ಷಕರಲ್ಲಿ ನಾ ಕಲಿಸ್ಬೇಕು ಅನ್ನೋದು ಬರಬೇಕು. ನನಗೆ ಈಗಿನ ಶಿಕ್ಷಣ ಮಟ್ಟ ನೋಡಿದ್ರೆ ಭಾಳ ನೋವು ಅನ್ನಿಸ್ತದೆ. ಕಲಿಯಿರಿ, ಶಾಣ್ಯರಾಗಿರಿ, ಮಕ್ಕಳ ಬಗ್ಗೆ ಪ್ರಯತ್ನ ಮಾಡಿ.